ಹಾಯ್ ಎಲ್ರಿಗೂ ನಮಸ್ತೆ. ನಾವಿವತ್ತು ನೈಟು ಸೋಮವಾರ ಧರ್ಮಸ್ಥಳಕ್ಕೆ ಹೋಗವ ಅಂತ ಹೊರಟಿದ್ವಿ. ಇಂದು ಫಸ್ಟ್ ಹಾಡು ಬಂತು, ಆ ಸಾಂಗ್ ಕೇಳಿದ್ರೆ ಪ್ರತಿಯೊಬ್ಬರು ನೆನಪಾಗೋದೆ ರಾಘವೇಂದ್ರ ರಾಯರು ಮಂತ್ರಾಲಯ ಅಂತ ಗೊತ್ತಾಗುತ್ತೆ. ಸೊ ಟ್ರಿಪ್ ಹೊರಟಿದ್ವಿ. ತುಂಬ ದಿನದ ಪ್ಲ್ಯಾನ್ ಫೇಲ್ ಆಗಿ ಸೊ ಇವತ್ತು ನಮ್ಮ ರಾಯರನ್ನು ನೋಡ್ಬೇಕಂತಲೇ ಹೊರಟ್ವಿ. ಸೊ ಯಾಕೆ ಈ ಥರ ಪ್ಲ್ಯಾನ್ ಮಾಡಿದ್ರೆ ನನ್ನ ತಂಗಿ ಅಂತಂದರೆ ನನ್ನ ಮಗಂಗೆಲ್ಲ ನೈಟ್ ಅಲ್ಲಿ 9:30 ಆಗಿತ್ತು, ಬಸ್ ಬಂದಿರಲಿಲ್ಲ. ಸೊ ನಿದ್ದೆ ಮಾಡ್ತಿದ್ದ, ಆ ನಿದ್ದೆ ಹೋಗಿಸ್ಬೇಕಂತ ಏನೋ ಟ್ರಿಕ್ಸ್ ಮಾಡಿ ಅವ್ನ ಮೈಂಡ್ ಡೈವರ್ಟ್ ಮಾಡಿ ಈ ಥರ ಕೊಂಡಾಡ್ತೊಡೆ ಮಾಡಿದ್ಲು ನನ್ನ ತಂಗಿ. ಸೊ ಅವ್ನು ಸ್ವಲ್ಪ ಕ್ವಿಕ್ ಆದ, ಮೈಂಡು ಡೈವರ್ಟ್ ಆಯಿತು, ನಿದ್ದೆಯಿಂದ ಆಚೆ ಬಂದ. ಸ್ವಲ್ಪ ಖುಷಿಯಾಗಿ ಓಡಾಡ್ದ. ನಿದ್ದೆ ಬರ್ತಿದ್ದೆ, ನನ್ನ ಮನೆಗೆ ಹೋಗೋಣ ಬಾ ರಿಟರ್ನ್ ಅಂತ ಅಂತಿದ್ದವನು ಇಡೀ ಉಳಿಯಾರು ಬಸ್ ಸ್ಟ್ಯಾಂಡ್ ರೌಂಡ್ ಹಾಕಂಗಾದ. ಸೊ ಇತ್ಲ ಕಡೆ ಅಂತಮ್ಮ ಅವನಾಯಿತು, ಅವ್ನ ಫೋನ್ ಆಯಿತು ಅಂತ ಇದ್ದಾನೆ. ನಾವಿದ್ರೆ ಅವ್ನ ಕಡೆ ಅವ್ನ ಫೋನ್ ತಗೊಂಡು ಹೋಗ್ಬಿಟ್ಟಿದ್ದ. ಅವನು ನಮ್ಮ ಟ್ರಾಕ್ ತರೋಣ ಅಂತ ಹಿಂಗೆ ಆಡ್ತಾ ಬಸ್ ಬರಲಿಲ್ಲ. ನನ್ನ ತಂಗಿ ಹಾಯ್ ಮಾಡೋದು ಬಿಡಲಿಲ್ಲ ಅಂತ ಹೊರಟ್ವಿ. ಬಸ್ ಬಂತು, ನಮ್ಮ ಜರ್ನಿ ಶುರುವಾಯಿತು. ಇದಂದರೆ ಲಾಡ್ಜ್, ನಾವು ಮಾಡ್ಕೊಂಡಿದ್ದು ಲಾಡ್ಜು ಚೆನ್ನಾಗಿತ್ತು, ತುಂಬ ಯೂನಿಕ್ಕಾಗಿ ಕ್ಲೀನಾಗಿ ಚೆನ್ನಾಗಿತ್ತು. ಸೊ ಕಡಿಮೆ ರೇಟಲ್ಲೇ ತುಂಬ ಕ್ಲೀನ್ ಇತ್ತು ಆ ರೂಮು. ಅದಕ್ಕೆ ನಾವು ಬಂದ ತಕ್ಷಣ ಒಂದು ರೂಮ್ನ ವೀಡಿಯೋ ಮಾಡಿಕೊಂಡು ನಾವು ಇದು ಬಸ್ ಇಳಿದ ತಕ್ಷಣ ತೊಗೊಂಡಿದ್ದು ಫೋಟೋ. ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಒಂದ್ಸಲ ದರ್ಶನ ಮಾಡ್ಕೊಂಬರೋಣ ಸ್ನಾನಕ್ಕೂ ಮುಂಚೆ ಅಂತೇಳಿ ಒಂದ್ಸತಿ ನೋಡ್ಕೊಂಬರೋಣ ಮಂತ್ರಾಲಯ ಅಂತ ಬೆಳಗಿನ ಪೂಜೆ ಆಗ್ತಾಯಿತ್ತು. ಆಚೆ ಬಂದ್ವಿ, ಮಂತ್ರಾಲಯದ ಹತ್ರ ಬಂದ್ವಿ. ಓಪನಿಂಗು ಸ್ಟಾರ್ಟಿಂಗ್ ಏನು ಆರ್ಚ್ ಇದೆಯೋ ಅಲ್ಲಿಗೆ ಬಂದ್ವಿ. ಪೂರ್ತಿ ಒಳಗಡೆ ಹೋಗಲಿಲ್ಲ, ಲೇಟ್ ಆಗುತ್ತೆ ದರ್ಶನ ಮಾಡೋಕ್ಕೆ ಅಂತ ಹೇಳಿ. ಸೊ ಬಂದುಬಿಟ್ಟು ಸ್ನಾನಕ್ಕೆ ಮಾಡಿಕೊಂಡು ಹೊರಡೋಣ ಅಂತೇಳಿ ಮಂತ್ರಾಲಯದ ಈ ರಾಯರ ಧರ್ಮಧ್ವಜನ ನೋಡ್ಕೊಂಡು ರಿಟರ್ನ್ ನಾವು ರೂಮ್ಗೆ ಹೊರಡೋಣ ಅಂತ ಬಂದ್ವಿ. ಅಲ್ಲಿ ಕಾಫಿ ಕುಡ್ಕೊಂಡು ಫ್ರೆಶ್ ಅಪ್ ಆಗಿರಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಕಾಫಿ ಕುಡಿಯೋಣ ಫಸ್ಟು. ಸೊ ಜರ್ನಿ ಮಾಡಿ ಸಾಕಾಗ್ಬಿಟ್ಟಿತ್ತು. ಸೊ ಹಂಗಾಗಿ ಸ್ವಲ್ಪ ಲೈಟಿಂಗ್ಸ್ ಫೋಟೋ ನನ್ನ ತಮ್ಮ ತಕ್ಕಂತ ಇದ್ದ. ಫೋಟೋಗ್ರಫಿನ ನನ್ನ ತಮ್ಮನೇ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಫೋಟೋ ತೆಗಿತಾನೆ. ಸೊ ಅವನಿಗೆ ಫೋಟೋ ತಗೊಂಡು ಅವ್ನು ಬಿಟ್ಟಿದ್ವಿ. ಸೊ ಕಾಫಿ ಕುಡಿದು ಬಂದು ಸ್ನಾನ ಮಾಡಿಕೊಂಡು ಫೈನಲ್ ಲುಕ್ ಈ ಥರ ಇತ್ತು ನಮ್ಮದು. ನನ್ನ ಮಗನೂ ಸ್ನಾನ ಮಾಡಿಸಿ, ನಾವು ಕೂಡ ಸ್ನಾನ ಮಾಡಿ ಹೊರಟು ಆಚೆ ಬಂದ್ವಿ. ನಾಮ ಇಡಲಿಕ್ಕೆಲ್ಲ ರೆಡಿ ಇದ್ದರು. ಸೊ ನಾನು ನನ್ನ ಮಗ, ನನ್ನ ತಂಗಿನ ಮತ್ತು ನನ್ನ ತಮ್ಮ ಎಲ್ಲರೂ ಕೂಡ ನಾಮ ಇಡಿಸ್ಕೊಂಡು ದರ್ಶನಕ್ಕೆ ಅಂತ ಬಂದ್ವಿ. ಇಲ್ಲಿ ಲೈನಲ್ಲಿ ಹೋಗ್ಬೇಕಿತ್ತು. ಸೊ ಅಂತ ಅಷ್ಟು ರಶ್ ಇರಲಿಲ್ಲ, ಯಾಕೆಂದ್ರೆ ನಾನು ಫ್ರೀ ಟೈಮಲ್ಲಿ ಬಂದಿದ್ವಿ. ವೀಕೆಂಡ್ ಕೂಡ ಬಂದಿರಲಿಲ್ಲ. ಸೊ ಮಂಡೇ ಟು ಟ್ಯೂಸ್ಡೇ ಬಂದಿದ್ವು. ಸೊ ನಮ್ಗೆ ಅಷ್ಟು ರಶ್ ಅನ್ನಿಸ್ಲಿಲ್ಲ, ಬಟ್ ಬೇಗನೆ ದರ್ಶನ ಆಯಿತು. ತೀರಾ ಅಷ್ಟು ಹಿಂಸೆ ಅನ್ನಿಸ್ಲಿಲ್ಲ. ಅಂದರೆ ಕ್ಯೂನಲ್ಲಿ ನಿಲ್ಲೋದು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋ ಥರ ಅನ್ನಿಸ್ಲಿಲ್ಲ. ಸೊ ಚೆನ್ನಾಗಿ ದರ್ಶನ ಆಗ್ತಾ ಲೈನಲ್ಲಿ ಬಂದ್ವಿ. ನೋಡಿ ಇಲ್ಲಿ ತುಲಾಭಾರ ಮಾಡಲಿಕ್ಕೆ ಕೂಡ ಇತ್ತು ಇಲ್ಲಿ ಆ ವಸ್ತು. ಅದಕ್ಕೇನಂತ ನನಗೆ ಗೊತ್ತಿಲ್ಲ, ತುಲಾಭಾರ ತಕ್ಕಡಿ ಅನಿಸುತ್ತೆ. ಸೊ ಅದನ್ನು ನಾನು ನೋಡಿದೆ, ತುಂಬ ಖುಷಿ ಆಗ್ತಿತ್ತು. ಒಂಥರ ಚೆನ್ನಾಗಿತ್ತು ಒಳಗಡೆ ವಾತಾವರಣ. ಧರ್ಮಧ್ವಜ ಧರ್ಮ ನೆಲೆಸಿರುವಂಥ ಕ್ಷೇತ್ರ, ಒಂಥರ ನೆಮ್ಮದಿ ಶಾಂತಿಗೆ ಬೆಸ್ಟ್ ಪ್ಲೇಸ್ ಅಂತ ಅನಿಸುತ್ತೆ ಹೇಳ್ಬೇಕಂದ್ರೆ. ಸೊ ಅದು ನನಗೆ ಒಂಥರ ಮೆಮೊರೈಸ್ ಆಯಿತು, ನನಗೂ ಅನಲೈಸ್ ಆಯಿತು. ಈ ಪ್ಲೇಸ್ನಲ್ಲಿ ತುಂಬ ಶಾಂತಿದು ವಾತಾವರಣ ಇಲ್ಲಿ ಅನ್ನಿಸ್ತು. ತುಂಬ ಪೀಸ್ಫುಲ್ಲಾಗಿತ್ತು ವಾತಾವರಣ. ಇಲ್ಲಿ ಧರ್ಮರಾಯರ ದೀಪ ಇತ್ತು. ನಂದಾದೇವಿಯ ವೃತ್ತ ಇತ್ತು. ಇಲ್ಲಿ ಹೊರಗಿನಿಂದ ಒಂದು ಇದು ಮಿರರ್ ಅಂತಲೋ ಏನೋ ಗೊತ್ತಿಲ್ಲ, ಅಲ್ಲಿ ಚೆನ್ನಾಗಿ ಕಾಣ್ತಿತ್ತು. ರಾಯರ ದರ್ಶನ ಮಾಡಿದ್ದು ಶಾಂತವಾಗಿ ಕೂತ್ಕೊಂಡು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ರಥಗಳಿದ್ವು. ಇದು ಬಂಗಾರದ ರಥ ಅನಿಸುತ್ತೆ. ಅದ್ರ ಕಡೆ ಬೆಳ್ಳದ ಅಷ್ಟು ಕ್ಲಿಯರಾಗಿ ಕಾಣಲಿಲ್ಲ. ಇದು ಬಂಗಾರದ ರಥ ಚೆನ್ನಾಗಿ ಕಾಣ್ತಿತ್ತು. ಅದು ಕೂಡ ವೀಡಿಯೋ ಮಾಡ್ಕೊಂಡ್ವಿ ನಾವು. ಸೊ ಅಲ್ಲಿಂದ ನಾವು ಬಂದಿದ್ದು ಧರ್ಮಧ್ವಜ ನೋಡಿ ಎಷ್ಟು ಚೆಂದ ಆರ್ತೈತೆ ಅಂತಂದರೆ, ರಾಯರ ಶಿಖರದ ಮೇಲೆ ಆರ್ತಿರೋದು ತುಂಬ ಚೆನ್ನಾಗಿ ಕಾಣ್ತಿತ್ತು. ತುಂಬ ಪ್ರಶಾಂತವಾಗಿ ವಿಶಾಲವಾಗಿ ಆರ್ತಾಯಿತ್ತು ನಮ್ಮ ರಾಯರ ಧರ್ಮಧ್ವಜ. ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಲಿಕ್ಕೆ. ಅದಕ್ಕೆ ಒಂದು 2-3 ಸಲ ತಗೊಂಡೆ. ಅದನ್ನು ಏನೋ ಒಂಥರ ನನಗೆ ಇಷ್ಟ ಆಯ್ತಿತ್ತು ವಾತಾವರಣ.
ಎಲ್ರಿಗೂ ಹೀಗೆ ಅನಿಸಿರುತ್ತೆ. ನಿಮ್ಮ ಅನಿಸಿಕೆನ ಇಲ್ಲಿ ಬಂದಾಗ ಹೇಗೆ ಅನ್ನಿಸ್ತು ಅದನ್ನ ಕಮೆಂಟ್ ಮಾಡಿ. ಇಲ್ಲಿ ಅವರ ಏನು ಉತ್ಸವಗಳು ಮಾಡಲಿಕ್ಕೆ ಇಂತೆಂಥ ವಸ್ತುಗಳು ಅಂತ ಇರುತ್ತಿದೆ, ಅದು ಒಂದೊಂದೇ ಇಲ್ಲಿ ತೋರ್ಪಡಿಕೆಗೆ ಇಟ್ಟಿದ್ರು. ನೋಡಿದ್ವಿ, ತುಂಬ ಖುಷಿಯಾಯಿತು. ಇಲ್ಲಿ ಸಿಂಹ, ಹುಲಿ ಎಲ್ಲ ಇದೆ. ಮತ್ತು ಏನು ಗರುಡ ಅಂತಾರಲ್ಲ ಅವರು ಅದ್ರ ಮೇಲೆ ವಾಹನಗಳು ನಡೆಸ್ತಾರೆ, ಉತ್ಸವಗಳನ್ನ ಹೇಳಿದ ರೀತಿ. ಅದು ನಮ್ಮ ಗೌರಂಗ ಸ್ವಾಮಿ ದೇವಸ್ಥಾನದಲ್ಲೂ ಇದೆ. ಅದರ ನನಗೂ ಹಾಗಾಗಿ ಗೊತ್ತಾಯಿತು ಈ ಥರ ಇದೆ ಅಂತ. ಇದು ಅಂತ ನನ್ನ ತಂಗಿ ಮತ್ತು ನನ್ನ ಮಗನು ಫೋಟೋ ತೆಗೆಸ್ಕೊಂಡ್ರು ಈ ಪ್ಲೇಸಲ್ಲಿ. ಆ್ಯಂಡ್ ಇದು ರಾಯರೇ ಕೂತಿರೋ ಅಂಥದ್ದು. ಈ ಕಡೆನೂ ಆ ಥರನೇ ಇದೆ. ನೆಕ್ಸ್ಟು ಇಲ್ಲಿ ಸರಸ್ವತಿ ಇದರಲ್ಲಿ ವೀಣೆ ಹಿಡ್ಕೊಂಡು ಕೂತಿರೋದ್ರಲ್ಲಿ ಒಂದು ಆನೆದು, ಮತ್ತೊಂದು ಕುದುರೆ ಥರದ್ದು ವಾಹನಗಳ ಮೇಲೆ ವಾಹನ ಉತ್ಸವ ಮಾಡಲಿಕ್ಕೆ ಇಲ್ಲಿ ಇದು ನನಗೇನಂತ ಗೊತ್ತಿಲ್ಲ, ಬಟ್ ರಾಯರನ್ನೇ ಕೂರಿಸಿದ್ದಾರೆ. ರಥಗಳು ಇದು ಬೆಳ್ಳಿದು ಅಥವಾ ಈ ಥರ ಏನು ಪೇಂಟ್ ಮಾಡಿಸೋದೋ ಗೊತ್ತಿಲ್ಲ, ಬಟ್ ಅದು ಕ್ಲಾರಿಟಿ ನಂಗೆ ಗೊತ್ತಿಲ್ಲ. ಬಟ್ ನಾವೆಲ್ಲ ಮಾತಾಡ್ತಿದ್ರು ಬೆಳ್ಳಿದ ಇದು ಅಂತ, ಯಾರೂ ಗೊಂದಲವಾಗಿತ್ತು. ಬೆಳ್ಳಿದ ಕ್ಲಾರಿಟಿಯಾಗಿ ಯಾರೂ ಹೇಳಿಲ್ಲ, ಬಟ್ ಇರ್ಬೋದೇನೋ ಬೆಳ್ಳಿದೇ ಆಗಿರ್ಬೋದು, ಯಾಕಂದರೆ ಅಷ್ಟು ಸೇಫ್ಟಿ ಇದೆ. ನಿಜವಾಗ್ಲೂ ಇಲ್ಲಿ ರಾಯರೇ ಕೂತಿರೋ ಥರ ಇದೆ, ನನಗೆ ಫೀಲ್ ಅನ್ನಿಸ್ತು. ಇದೇ ಥರ ನನಗೆ ಮೈಸೂರಿಗೆ ಹೋದಾಗೂ ಕೃಷ್ಣದೇವರಾಯರು ಅರಸರು ಯಾರು ಇದ್ರೋ ಅವರು ಫೋಟೋನ ಈ ಥರ ಇದೆ, ಪ್ರತಿಬಿಂಬನೂ ಈ ಥರನೇ ಇತ್ತು ಕೂರಿಸಿದ್ದು. ಅದೇ ಥರ ನಂಗೆ ಇಲ್ಲೂ ಫೀಲ್ ಆಯಿತು. ಮತ್ತು ಇದು ಮಂತ್ರಾಲಯದ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ನಾವು ನೆಕ್ಸ್ಟು ಆಚೆ ಬಂದ್ವಿ. ಇಲ್ಲಿ ಒಂದು ಫೋಟೋಗಳ್ನ ತಗೊಂಡ್ವಿ, ದೇವ್ರದ ಪರ್ಚೇಸ್ ಮಾಡಿದ್ವಿ. ಅದನ್ನು ನನ್ನ ಮಗ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡ. ಅವನು ಕೂಡ ನಾವು ಅವನ ಜೊತೆ ನನ್ನ ತಮ್ಮನ ಜೊತೆ ಎಲ್ಲ ರೀಲ್ಸ್ ಮಾಡಿಕೊಂಡು ಕೂತ್ಕೊಂಡಿದ್ದ. ನಾನು ನನ್ನ ಮಗನ ಜೊತೆ ಒಂದು ಸತಿ ಸೆಲ್ಫಿ ತಗೊಂಡ್ವಿ. ಅಲ್ಲಿಂದ ಹೊರಟಿದ್ದೆ. ಅಲ್ಲಿ ತುಂಬ ಜನಗಳು ಹೇಳ್ತಿದ್ರು, ಪಂಚಮುಖಿ ಆಂಜನೇಯ ಸ್ವಾಮಿಗೆ ದರ್ಶನ ಮಾಡಿಸ್ತೀವಿ, ಬನ್ನಿ 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 ಅಂತ. ಸೊ ಹಂಗಂತ ನಾವು ಒಂದು ಆಟೋ ಇಟ್ಕೊಂಡು ಹೊರಟ್ವಿ. ನನ್ನ ತಮ್ಮ, ನನ್ನ ತಂಗಿ ಮತ್ತು ನನ್ನ ಮಗ ಎಲ್ಲರೂ ಸೇರಿಕೊಂಡು ಆಟೋದಲ್ಲಿ ಹೊರಡುವ ಅಂತ ಹೇಳಿ. ಅಂದರೆ ಎಲ್ಲೂ ಏನೂ ಸಮಸ್ಯೆ ಇಲ್ಲ, ಎಲ್ಲರೂ ಅವರೇ ಬಂದು ಕೇಳ್ತಾರೆ. ಆ್ಯಂಡ್ ಅದು ನಮ್ಮ ಬುದ್ಧಿವಂತಿಕೆ ಮೇಲೆ ನಾವು ಹೇಗೆ ತೊಗೋಬೇಕೋ ಆ ಥರ ಮಾಡ್ಕೊಂಡು ಹೋದರೆ ಯಾವುದೇ ಸಮಸ್ಯೆ ಆಗೋಲ್ಲ. ಸೊ ಯಾವುದಕ್ಕೂ ಅಷ್ಟು ತೊಂದರೆ ಅನಿಸಲ್ಲ. ಇಲ್ಲಿ ಎಲ್ಲದನ್ನೂ ಚೆನ್ನಾಗಿ ಕೇರ್ ಮಾಡ್ತಾರೆ. ಅಂದರೆ ಬೇರೆ ಕಡೆ ನಾವು ಔಟ್ ಆಫ್ ಸ್ಟೇಟ್ ಅಂತ ಅನಿಸುತ್ತೆ ಇಲ್ಲ, ನಮ್ಮ ಕರ್ನಾಟಕ ಬಿಟ್ಟು ಆಚೆ ಹೋಗಿದ್ವಿ ಅಂತ ಅನಿಸುತ್ತೆ ಇಲ್ಲ. ತುಂಬ ಚೆನ್ನಾಗಿತ್ತು. ಎಲ್ಲರ ಜೊತೆ ಹೋದರೆ 150, ನಿಮ್ಮಷ್ಟಕ್ಕೆ ಇವರು 1,50 ಅಂತಂದರು. ಸೊ ನಾವೆಲ್ಲರ ಜೊತೆನೇ ಹೊರಟ್ವಿ. ನಾನು ಹಿಂದೆಗಡೆ ಕೂತಿದ್ವಿ, ಯಾಕಂದರೆ ಈ ಥರ ಫೋಟೋಗಳು ತಗೊಳಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾವು ಹೊರಟ್ವಿ. ನಮ್ಮ ಪಯಣ ಶುರುವಾಗ್ತಾ ಬಂತು. ಸೊ ಇಲ್ಲಿ ಆಂಜನೇಯ ಸ್ವಾಮಿ ಏಕಶಿಲಾ ಮೂರ್ತಿ, ಅಲ್ಲಿಗೆ ಬಂದ್ವಿ. ನೋಡಿ, ಒಂದೇ ಕಲ್ಲಲ್ಲಿ ಎಷ್ಟು ಎತ್ತರವಾದ ದೇವ ವಿಗ್ರಹ ಇದೆ. ಇಡೀ ದೇವಸ್ಥಾನ ಎಷ್ಟು ಎತ್ತರ ಇದೆಯೋ ಅಷ್ಟು ಎತ್ತರನೂ ಆಂಜನೇಯ ಸ್ವಾಮಿಯವರು ಇಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ ವಾತಾವರಣ, ತುಂಬ ಚೆನ್ನಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ. ಇಲ್ಲಿ ತುಂಬ ಖುಷಿ ಆಗ್ತಿತ್ತು ನೋಡಿದ್ರೆ. ಎಷ್ಟು ಎತ್ತರವಾದ ವಿಗ್ರಹ ನೋಡಿದ್ರೆ ಸುಮ್ಮನೆ ಇದು ಹೆಂಗೆ ಎತ್ತಿಟ್ಟಿದ್ರು. ಇದನ್ನ ಕೆತ್ತನೆ ಮಾಡೋವಂಥವ್ರಿಗೆ, ಅಲ್ಲಿ ನೀವು ಸ್ಥಾಪನೆ ಮಾಡೋವಂಥವ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಅಂತಲೇ ಹೇಳಬೇಕು. ಇಷ್ಟು ಎತ್ತರವಾದ ಆಂಜನೇಯ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಸುಮ್ಮನೆ ಆಗೋಲ್ಲ. ಅದೇ ಥರ ನಾನು ದರ್ಶನ ಮಾಡಿಕೊಂಡು ಫೋಟೋಸ್ಗಳು ತೊಗೊಂಡು, ಯಾಕಂದರೆ ಹೊರಗಡೆ ಹೋದಾಗ ಏನು ಕೇಳ್ಕೊತೀವೋ ಬಿಡ್ತೀವೋ, ಫೋಟೋಸ್ ಮಾಡಿ ತುಂಬ ಚೆನ್ನಾಗಿ ತೊಗೊತೀವಿ ಅಲ್ವಾ. ಒಂಥರ ಇದರಿಂದ ಅದು ತುಂಬ ಟ್ರೆಂಡ್ ಆಗಿಬಿಟ್ಟೈತೆ ಹೇಳ್ಬೇಕಂದ್ರೆ. ಸೊ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ನಮ್ಮ ಇಚ್ಛೆಯಿಂದ ಇಲ್ಲಿ ಹೇಳ್ಕೊಂಡು ಬಂದ್ವಿ. ಇಲ್ಲಿ ಸುತ್ತುವಾಗ ಒಂದು ರೂಮ್ ಕಾಣ್ತು. ಅದು ಏನಂದರೆ ಆ ಪೂಜೆ ಮಾಡಲಿಕ್ಕೆ ಇರುವಂಥ ಅರ್ಚಕರಿಗೆ ಸಂಬಂಧಪಟ್ಟ ರೂಮ್ ಅನಿಸುತ್ತೆ. ನಾನು ಏನೋ ದೇವ್ರು ಇರ್ಬೋದು ಅಂತ, ಒಂದು ದೀಪ ನಂದಾದೇವಿಗೆ ಇತ್ತು ಅಲ್ಲಿ. ಸೊ ಅದನ್ನ ನೋಡೋಕ್ಕೆ ಅಂತ ಹೊರಟೆ. ಆವಾಗ ನಮಗೆ ಕ್ಲಾರಿಟಿ ಸಿಕ್ತು, ಇದೆ ನೋಡಿ ಅಂದರೆ ನಾನು ಹೇಳ್ತಿರೋದು ರೂಮ್ ನಂದಾದೇವಿಗೆ ಅಂತ. ನಾನು ಅದು ದೇವಸ್ಥಾನ ಇರ್ಬೋದು ಅಂದ್ಕೊಂಡೆ, ಬಟ್ ಯಾವುದೇ ದೇವಸ್ಥಾನ ಅಲ್ಲ, ಅದು ಒಂದು ಅರ್ಚಕರ ರೂಮ್ ಅನಿಸುತ್ತೆ, ಸಂಬಂಧಪಟ್ಟಿದ್ದ ರೂಮ್ ಅನಿಸುತ್ತೆ. ಸೊ ನಾನು ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ದೇವಸ್ಥಾನ ನೋಡಿಕೊಂಡು ಹೊರಟ್ವಿ. ಅಲ್ಲಿ ಆಟೋ ರೆಡಿ ಇತ್ತು. ಸೊ ಇಲ್ಲಿ ರಾಮನ ವಿಗ್ರಹನೂ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಅಂದರೆ ನಮ್ಮ ಪಯಣ ಮುಂದೆ ಸಾಗ್ತಾ ಇತ್ತು. ಅಂದರೆ ಹೊರಟ್ವಿ. ಇನ್ನು ಈ ಸ್ಟಾರ್ಟ್ ಆಗ್ತಿರೋದು ಓನ್ಲಿ 8:30, 8:30 ಅಷ್ಟೇ ಟೈಮ್ ಇತ್ತು. ಆಗ್ಲೇ ಬಿಸಿಲು ಅಂದರೆ ಹತ್ತಿರ 2 ಗಂಟೆ ಬಿಸಿಲು ಹೊಡಿತಾ ಇತ್ತು. ಸಖತ್ತು ಬಿಸಿಲಿತ್ತು. ನನಗೆ ನಿಜ ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ. ಫೋಟೋಗಳು ತೆಗೋದಕ್ಕೆ ನನ್ನ ಕಣ್ಣು ಬಿಡುತ್ತೆ, ನನಗೆ ನಿಜ ಕಣ್ಣು ಬಿಡೋಕ್ಕೆ ಆಗ್ತಿರಲಿಲ್ಲ. ಇದು ತುಂಗಭದ್ರಾ ಡ್ಯಾಮ್ ಮೇಲ್ಗಡೆ ಇರೋಂಥ ಬ್ರಿಡ್ಜು. ನಿಜ ಎಲ್ಲೋ ಇದೆ ಅನಿಸುತ್ತೆ. ಯಾಕಂದರೆ ನಾವು ಅಂಥ ಒಳ್ಳೆ ಫೇವ್ರೇಟ್ ಪ್ಲೇಸಿಗೆ ಬಂದಿದ್ದೀವಿ. ನಾನು ನೋಡಿ ತುಂಗಭದ್ರಾ ಎಷ್ಟು ಪ್ರಶಾಂತವಾಗಿ ಹರಿತಿದ್ದಾಳೆ.
ನಾವು ಎಲ್ಲೋ ಬುಕ್ಸಲ್ಲಿ ಕೇಳ್ತಿದ್ವಿ ಅಥವಾ ಏನೋ ಒಂದು ವೀಡಿಯೋದಲ್ಲಿ ನೋಡ್ತಿದ್ವಿ. ತುಂಗಭದ್ರಾ ರಿಯಲಾಗಿ ನೋಡಲಿಕ್ಕೆ ನನಗೆ ಅವತ್ತು ಅವಕಾಶ ಸಿಕ್ತು. ತುಂಬ ಖುಷಿಯಾಯಿತು ತುಂಗಭದ್ರನ ಈ ರೀತಿ ನೋಡಿದ್ದಕ್ಕೆ. ನಾವು ತುಂಗಭದ್ರೆ ಮೇಲಿದ್ದೀವಿ ಅನ್ನೋದೇ ಒಂಥರ ಗ್ರೇಟ್ ಫೀಲ್ ಅನ್ನಿಸ್ತಿತ್ತು. ನಿಮ್ಗಳಿಗೆ ಈ ನದಿ ನೋಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಎಷ್ಟು ವಿಶಾಲವಾಗಿ ಹರಿತಾ ಇತ್ತು ಅಂದರೆ ನಿಜ ತುಂಬ ಖುಷಿ ಆಯ್ತು. ಅಂದರೆ ಸ್ವಲ್ಪ ಕಡಿಮೆ ಇತ್ತು ಈಗ ನೀರು, ಬಟ್ ಮಳೆ ಟೈಮಲ್ಲಿ ಮಳೆಗಾಲದಲ್ಲಿ ಬಂದರೆ ತುಂಬ ಇನ್ನೂ ಜೋರಾಗಿ ಧುಮುಕಿ ಹರಿಯುತ್ತೆ ಅನಿಸುತ್ತೆ. ಅಂದರೆ ಅಲ್ಲಿ ಡ್ಯಾಮ್ ನಮ್ಮ ದೇವಸ್ಥಾನದ ಹಿಂದೆಗಡೆಯಿಂದ ದಡಕ್ಕೆ ಹೋದಾಗ ಸ್ವಲ್ಪ ನೀರು ಕಡಿಮೆ ಇತ್ತು. ಅಷ್ಟು ನೀರು ಕಡಿಮೆ ಇದ್ದರೂ ಇಷ್ಟು ಜೋರಾಗಿ ಹರಿತಾ ಐತೆ. ಅಂದರೆ ನೀವೇ ಲೆಕ್ಕ ಹಾಕ್ಬೋದು ಎಷ್ಟಿರ್ಬೋದು ಅಂತ. ಇಲ್ಲಿನ ವಾತಾವರಣ ತುಂಬ ಬರೀ ಕಪ್ಪು ಭೂಮಿ ಅಂದರೆ ಕಪ್ಪು ಮಣ್ಣಿರೋಂಥದ್ದು. ನಾವು ಸ್ಕೂಲಲ್ಲಿ ಓದಿರ್ತೀವಿ, ನಿಮಗೂ ನೆನಪಿರುತ್ತೆ. 6th 7th ಸ್ಟ್ಯಾಂಡರ್ಡೆಲ್ಲ ಹೇಳ್ತಿದ್ರು ಕಪ್ಪು ಭೂಮಿ ಏನಕ್ಕೆ ಉಪಯುಕ್ತವಾಗಿರುತ್ತದೆ ಅಂತ ಎಲ್ಲ ಕೇಳ್ತಿದ್ರು ಸ್ಕೂಲಲ್ಲಿ. ನಾವು ಯಾವಾಗ ಹತ್ತಿ ಕಬ್ಬು ಅಂತ ಹೇಳ್ತಾ ಇದ್ವಿ. ಸೊ ಇದು ಈಗ ನಾನು ಕಣ್ಣಾರೆ ನೋಡಿದೆ. ಇಲ್ಲಿ ಹಸುಗಳು ನಿಜ ನಮ್ಮ ಕಡೆ ಬಸವಗಳು ಅಂತ ಬಿಡ್ತಾರೆ. ಆ ಥರ ಇವರು ಸಾಕಿರೋ ಹಸುಗಳು ಯಾವ ಥರ ಇರ್ತವೆ. ತುಂಬ ಚೆನ್ನಾಗಿತ್ತು ವಾತಾವರಣ. ನಾನು ಹಿಂದೆಗಡೆ ಕೂತ್ಕೊಂಡು ಎಲ್ಲ ಅಲ್ಲಿ ನೇಚರ್ನ ನೋಡ್ಬೇಕಂತಲೇ ಹಿಂದ್ಗಡೆ ಕೂತ್ಕೊಂಡ್ರೆ, ಒಳಗಡೆ ಕೂತ್ಕೊಂಡ್ಲಿಕ್ಕೆ ಅಷ್ಟು ಕಾಣಿಸಲ್ಲ ಅಂತ ಹೇಳಿ. ಸೊ ನಾನು ನನ್ನ ಮಗ ಮತ್ತು ನನ್ನ ಮಗ ಅಲ್ಲಿ ಈ ಬಿಸಿಲಿಗೆ ಅವ್ನಿಗೆ ಸಾಕಾಗ್ಬಿಟ್ಟಿತ್ತು. ನಿದ್ದೆ ಮಾಡೋಕ್ಕಲ್ಲೇ ಕಣ್ಣು ಮುಚ್ಕೊತಾ ಇದ್ದ, ಮಲಗ್ತಾ ಇದ್ದ. ಅವನಿಗೆ ನಿಜ ಅನ್ಈಸಿ ಅನಿಸೋದು ಆ ಬಿಸಿಲಲ್ಲಿ. ಸಖತ್ತು ಬಿಸಿಲಿತ್ತು. ಸುಸ್ತಾಗ್ಬಿಟ್ಟು ಬಾಯಿಗೆ ಒಂದು ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದ. ಸೊ ನಂತರ ಬಂದಿದ್ದು ನಾವು ರಾಯರು ವಿಶ್ರಾಂತಿ ಪಡೆದಿದ್ದ ಅಪ್ಪಣ್ಣಾಚಾರ್ಯವರ ಮನೆಗೆ. ಇಲ್ಲಿ ಅವರ ಪ್ರತಿ ಚಟುವಟಿಕೆಗಳು, ರಾಯರ ಜೀವನದಲ್ಲಿ ನಡೆದ ಪ್ರತಿಯೊಂದು ಸಂಗತಿಗಳು, ಫೋಟೋಗಳು ಮೂಲಕ ಇಲ್ಲಿ ಹಾಕಿದ್ದಾರೆ. ಅವರ ಪ್ರತಿಯೊಂದು ಇನ್ಸಿಡೆಂಟ್ಗಳು ನಾವು ನೋಡ್ಬೋದು. ಅವರ ಲೀಲೆಗಳನ್ನ, ಅವರ ಪವಾಡಗಳನ್ನ ಇಲ್ಲಿ ಪ್ರತಿಯೊಂದನ್ನು ಇಲ್ಲಿ ಹಾಕಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಪ್ರತಿಯೊಂದು ಸಪ್ರೇಟ್ ವೀಡಿಯೋಗಳನ್ನ ಹಾಕಿ ನಾನು ತೋರಿಸ್ತೀನಿ, ಬೇಕಿದ್ದರೆ ನೋಡ್ಬೋದು. ಸೊ ಇಲ್ಲಿ ಅವರವರ ಪ್ರತಿ ಲೀಲೆನೂ, ಅವರು ಯಾವ ರೀತಿ ಸಹಾಯ ಮಾಡಿದ್ರು, ಅವ್ರನ್ನ ಬೇಡಿ ಬಂದವ್ರಿಗೆ ಪ್ರತಿಯೊಂದು ಇಲ್ಲಿದೆ. ನೆಕ್ಸ್ಟು ನೋಡ್ತಾ ಇರ್ಬೋದು, ಝೂಮ್ ಹಾಕಿದ್ರೆ ಅವರು ಅಲ್ಲಿ ಅವ್ರು ಬರೆದಿದ್ದಾರೆ ಪ್ರತಿಯೊಂದನ್ನು. ಅವರು ರಾಘವೇಂದ್ರ ರಾಯರಿಂದ ಏನೇನು ಯಾರ್ಯಾರಿಗೆ ಹೆಲ್ಪ್ ಆಯಿತು, ಯಾವ ರೀತಿ ಮಾಡಿದ್ರು, ಯಾವ ರೀತಿ ಯಾವ್ಯಾವ ಸಂಗತಿಗಳು ಅವರಿಗೆ ಎದುರಾದವು, ಪ್ರತಿಯೊಂದು ಇಲ್ಲಿ ಫೋಟೋಸ್ ಇದೆ. ಸರಸ್ವತಿ ದೇವಿ ಅವರು ಕೂಡ ಇವರ ಸಹಾಯ ಪಡೆದಿದ್ದಾರೆ ಅನ್ನೋದು ಇಲ್ಲಿ ತಿಳಿಯುತ್ತೆ. ಕೆಲವು ಪ್ರೇತಾತ್ಮಗಳಿಂದ ಇವ್ರನ್ನ ದೂರ ಮಾಡಿರುವಂಥದ್ದು, ಇವ್ರು ಮುಕ್ತಿ ನೀಡಿರುವಂಥದ್ದು. ಮತ್ತು ಕೃಷ್ಣ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನ ದರ್ಶನ ಮಾಡುವಾಗ ಎಷ್ಟು ಅಡೆತಡೆಗಳು ಬಂದವು, ಅದರಿಂದ ಹೇಗೆ ದರ್ಶನ ಪಡೆದ್ರು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಲೀಲಾಜಾಲವಾಗಿ ಫೋಟೋಗಳು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ ಅಂತ. ಮತ್ತು ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿಯವ್ರದ್ದು ಇಲ್ಲಿ ಕಾಣ್ತಾ ಇದೆ. ಅವ್ರ ದರ್ಶನ ಕೂಡ ಹೇಗಾಗಿದೆ ಅಂತಲೂ ಹಾಕಿದ್ದಾರೆ. ಅಲ್ಲಿ ಚಿತ್ರಗಳೇ ಎಲ್ಲ ಸಕಲವನ್ನು ಹೇಳ್ತವೆ. ಅವರ ಪರಿಸ್ಥಿತಿಗಳು ಹೇಗಿದ್ದು, ಅವ್ರು ಹೇಗೆ ಮುಂದೆ ಬಂದರು, ಅವರು ಜನಗಳನ್ನ ಹೇಗೆ ಅವ್ರು ಕಂಡರು, ಎಲ್ಲದೂ ಇಲ್ಲಿದೆ. ಬಟ್ ಅವರು ಬಳಸಿದ್ದೊಂದೇ ಶಾಂತವಾಗಿದ್ದರು. ಶಾಂತಿ, ಧರ್ಮ, ನ್ಯಾಯ ಇವ್ರನ್ನ ಇವತ್ತು ದೈವವನ್ನಾಗಿ ಮಾಡಿದೆ. ಅದಕ್ಕೆ ಹೇಳ್ಬೋದು ಪೀಸ್ಫುಲ್ ಲೈಫು ಈಸ್ ಬೆಸ್ಟ್ ಲೈಫ್ ಅಂತ. ತುಂಬ ಚೆನ್ನಾಗಿತ್ತು ವಾತಾವರಣ ಮಾತ್ರ. ಮತ್ತಿಲ್ಲಿ ಅವರ ಒಂದಷ್ಟು ಶ್ಲೋಕಗಳನ್ನ ಹಾಕಿದ್ದಾರೆ. ಪಾದರಕ್ಷೆಗಳ ಫೋಟೋ ಇದು. ನೆಕ್ಸ್ಟು ಅವರು ವಿಶ್ರಾಂತಿ ಪಡೆದ ಸ್ಥಳವೂ ಇಲ್ಲೇ ಇರುವಂಥದ್ದು. ಅವರು ಅಲ್ಲೇನು ಮಲ್ಕೊತಿದ್ರು ಅದನ್ನು ಅವರು ಏನು ಅಂದರೆ ಸಗಣಿಯಲ್ಲಿ ಬಳಿದು ನೀಟಾಗಿ ರಂಗೋಲಿ ಹಾಕಿದ್ದಾರೆ. ಅದ್ರ ಮೇಲೆ ದುಡ್ಡು ಕೂಡ ಹಾಕ್ತಾರೆ. ಇನ್ನು ನಾವು ಬೆಳಗ್ಗೆ 8 ಬಂದು ಆಗಿನ್ನೂ ಯಾವುದೇ ಥರ ಜನಗಳು ಬಂದು ಹಾಕಿರಲಿಲ್ಲ. ಸೊ ನಾವು ದರ್ಶನ ಮಾಡಿಕೊಂಡು ನೋಡಿಕೊಂಡು ಒಂದ್ಸಲ ಮುಟ್ಟಿ ಸ್ಪರ್ಶ ಮಾಡಿ ನಮ್ಮ ಜೀವನವೂ ಧನ್ಯವಾಯಿತು ಅಂತ ಅನ್ನಿಸ್ತು ನಮಗೆ. ಇದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಸಾಕ್ಷಾತ್ ಪರಮಾತ್ಮ ರಾಘವೇಂದ್ರ ರಾಯರು ಇಲ್ಲಿ ಮಲಗಿದ್ದು, ಇಲ್ಲಿ ಪಾದವಿಟ್ಟ ಜಾಗ ಅಂದರೆ ನಿಜಕ್ಕೊಂಥರ ಹೆಮ್ಮೆ ಅನಿಸುತ್ತೆ. ಅವರ ಜೀವನದಲ್ಲಿ ನಡೆದ ಪ್ರತಿಯೊಂದು ಪವಾಡಗಳು ಇಲ್ಲಿ ಪುಸ್ತಕದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇಲ್ಲಿ ವಿಠಲ ದೇವರ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಪ್ರತಿಯೊಂದೂ ಇಲ್ಲಿ ಆಚಾರ್ಯರೆಲ್ಲದನ್ನು ಹೇಳ್ತಾರೆ. ಬಟ್ ಇವರಿಗೆ ಸಂಬಂಧಪಟ್ಟ ಟ್ರಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಏನೋ ಇದು ಇಟ್ಕೊಳ್ಳೋಕ್ಕೋಸ್ಕರ ಅದು ಒಳಗಡೆ ಒಂದು ರೂಮ್ ಇದೆ. ಇದು ಅಪ್ಪಣ್ಣಾಚಾರ್ಯವರ ಮನೆ ಅಂತೆ. ಇದು ತುಂಬ ಹಿಂದಿನ ಕಾಲದಲ್ಲಿ ಡಿಫ್ರೆಂಟ್ ಆಗಿತ್ತು. ಸ್ವಲ್ಪ ಡೆವಲಪ್ ಮಾಡಿದ್ದಾರೆ ಇವತ್ತಿನ ದಿನಗಳಿಗೆ ಅನುಕೂಲವಾಗುವಂತೆ. ಬಟ್
ಇದಂತೂ ಸತ್ಯ. ಈ ವಿಶ್ರಾಂತಿ ಪಡೆದ ಜಾಗ ಮಾತ್ರ ಹಂಗೆ ಇದೆ ನೋಡಿ. ಇದೇ ಮನೆ ಮನೆ, ಆದರೆ ಮುಂದೆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಮುಂಚೆ ನಾರ್ಮಲ್ ಹಳ್ಳಿ ಮನೆಗಳಾಗಿದ್ವು, ಆ ಥರನೇ ಇತ್ತು. ಈಗ ಡೆವಲಪ್ ಮಾಡಿಕೊಂಡು ಇರೋವಂಥ ಜಾಗ ಇದು. ನೋಡಿ, ಈ ಮನೆಯ ಮುಂದೆ ನಾನು ನನ್ನ ತಂಗಿ ಫೋಟೋಸ್ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಮೆಮೊರಿ ಅಂದರೆ ಬೆಸ್ಟ್ ಮೆಮೊರಿ ಅನ್ನಿಸ್ತು. ಅಲ್ಲದೆ ನಾವು ಮುಂದೆ ನಮ್ಮ ಪಯಣ ಶುರುವಾಗ್ತಾ ಇತ್ತು. ಮುಂದೆ ನಾವು ಬಿಚ್ಚಾಲೆ ಅಂತಂದರೆ ರಾಘವೇಂದ್ರ ರಾಯರು ಇರುವಂಥ ಸ್ಥಳ. ಅಂದರೆ ಅಪ್ಪಣ್ಣಾಚಾರ್ಯರಿಗೆ ದಿನನಿತ್ಯ ಮಂತ್ರಾಲಯಕ್ಕೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ಅವರೇ ಸಾಕ್ಷಾತ್ ರಾಘವೇಂದ್ರ ರಾಯರು ಇಲ್ಲಿಗೆ ನಾನು ಬರ್ತೀನಿ ಅನ್ನೋದಕ್ಕೋಸ್ಕರ ಒಂದು ಪ್ಲೇಸ್ ಹೇಳಿದ್ರು, ಅದೇ ಏಕಶಿಲಾ ಬೃಂದಾವನ ಅಂತ. ಸೊ ಅಲ್ಲಿಗೆ ನಮ್ಮನ್ನು ಈಗ ಕರ್ಕೊಂಬರೋದನ್ನ ಮುಂಚೆ ಅದು ಭಿಕ್ಷಾಲೆ ಅನ್ನೋರಂತೆ. ಭಿಕ್ಷಾಲೆ ಬದಲಾಗಿ ಇವತ್ತಿನ ದಿನ ಬಿಚ್ಚಾಲೆ ಅಂತ ಕರೀತಾರೆ. ಈ ಒಳಕಲ್ಲು ಅಪ್ಪಣ್ಣಾಚಾರ್ಯರು ಬಳಸ್ತಿದ್ದದ್ದು. ಯಾಕೆ ಅಂದರೆ ರಾಯರಿಗೆ ಪ್ರಸಾದ ವಿನಿಯೋಗ ಮಾಡಲಿಕ್ಕೆ ಅಂತ ಬಳಸ್ತಾ ಇದ್ದು. ಅವರೇ ಕೈಯಾರ ರುಬ್ಬಿ ಮಾಡ್ತಿದ್ರಂತೆ ಮುಂಚೆ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ರಾಯರು. ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂದರೆ ವಿಗ್ರಹಗಳು ನಿಜವಾಗ್ಲೂ ಕೂತಿದ್ದಾರೆ, ನಮ್ಮ ಕಣ್ಣು ಮುಂದಿದ್ದಾರೆ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ವಾತಾವರಣ, ವಿಗ್ರಹಗಳು ಅವರು ಮಾಡಿಸಿರುವಂಥದ್ದು. ನೆಕ್ಸ್ಟು ಬರ್ತಾ ಇದ್ದಂಗೆ ತುಂಗಭದ್ರನ ಕಡೆ ಕಾಣಿಸ್ತಾ ಇದೆ. ಎಲ್ಲಾಗೂ ಅಲ್ಲಿ ಬರೆದಿದ್ದಾರೆ ಏನು ನೋಡಲಿಕ್ಕೆ. ಮತ್ತು ನಮ್ಮ ಭಾಷೆ ಬೇರೆ ಇದೆ, ಅರ್ಥ ಆಗಲ್ಲ. ಕನ್ನಡ ಭಾಷೆ ಇದೆ ಮತ್ತು ಅಲ್ಲಿನ ಭಾಷೆ ಕೂಡ ಇದೆ. ಇಲ್ಲಿ ತುಂಗಭದ್ರೆ ಹರಿತಾ ಇದೆ, ಸುತ್ತಲೂ ಹರಿತಾ ಇದೆ. ಇಲ್ಲಿ ಸ್ನಾನ ಮಾಡ್ತಿದ್ರಂತೆ ಅಪ್ಪಣ್ಣಾಚಾರ್ಯರು. ಅಪ್ಪಣ್ಣಾಚಾರ್ಯರು ಸ್ನಾನ ಮಾಡಿ ರಾಯರಿಗೆ ಪ್ರಸಾದ ವಿನಿಯೋಗ ಮಾಡ್ತಿದ್ರಂತೆ. ಇದು ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ. ಯಾವುದೇ ರೀತಿ ರಿಸ್ಕ್ ಅನಿಸಲ್ಲ. ಮತ್ತು ಮೇಲೆ ಬಿದ್ದು ಜನಗಳು ನೋಡುವಂಥದ್ದಲ್ಲ, ಶಾಂತವಾಗಿ ನೋಡುವಂಥದ್ದು. ಇದು ನರಸಿಂಹ ಮೂರ್ತಿಗಳು ಇಲ್ಲಿ ನೋಡ್ಬೋದು. ನಂತರ ಇಲ್ಲಿ ನಾಗರ ಕಲ್ಲುಗಳಿದ್ದಾವೆ. ಉಗ್ರ ನರಸಿಂಹ ದೇವರು ಇದು. ಪ್ರತಿಯೊಂದನ್ನು ನಾವು ಓದ್ಕೊಂಡು ತಿಳ್ಕೊಬೋದು. ಅಷ್ಟು ನೀಟ್ನೆಸ್ ಇದೆ, ತುಂಬ ನೀಟಾಗಿದೆ. ಶಿವಲಿಂಗ ದೇವಸ್ಥಾನ ಇದೇ ಇಲ್ಲಿ. ಆ ಅರ್ಚಕರು ಆವತ್ತಿನ ಇನ್ಸಿಡೆಂಟ್ನ ಇಲ್ಲಿ ಹೇಳ್ತಿದ್ದಾರೆ. 13 ವರ್ಷಗಳ ಕಾಲ ಇಲ್ಲಿ ರಾಯರು ಇದ್ರಂತೆ. ಆವಾಗ ಇವರಿಗೆ ಅನುಕೂಲವಾಗುವಂತೆ ರಾಯರು ಕಾಲದಲ್ಲಿ ಅವರಿಗೆ ಅಪ್ಪಣ್ಣಾಚಾರ್ಯರು ಎಲ್ಲ ಸಕಲವನ್ನು ನೋಡ್ಕೊಡ್ತಿದ್ರಂತೆ. ಯಾವುದು ತಪಸ್ಸು ಮಾಡಲಿಕ್ಕೆ ಆಗಲಿ, ಒಂದು ಧ್ಯಾನಕ್ಕಾಗಲಿ ಬರ್ತಿದ್ದು ಇದೇ ಸ್ಥಳಕ್ಕಂತೆ. ಈ ನದಿಯಲ್ಲಿ ಅಪ್ಪಣ್ಣಾಚಾರ್ಯರು ದಿನನಿತ್ಯ ಅವರು ಸ್ನಾನ ಮಾಡಿಕೊಂಡು ರಾಘವೇಂದ್ರ ರಾಯರಿಗೆ ಜೊತೆಗೆ ಇರ್ತಿದ್ದಂತೆ. ಸೊ ಹಂಗಾಗಿ ಒಂದು ದಿನ ಎದ್ದು ಬರುವಾಗ ಅಪ್ಪಣ್ಣಾಚಾರ್ಯರು ಜ್ಞಾನದಪ್ಪು ಬಿದ್ದ ತಕ್ಷಣ ರಾಯರು ಅಲ್ಲಿಂದನೇ ಬೃಂದಾವನದಿಂದನೇ ನೀನು ಪ್ರತಿದಿನ ಬರಬೇಡ, ನಿನಗೆ ಪಾಪ ಕಷ್ಟ ಆಗುತ್ತೆ ಅಂತ ಹೇಳಿ ನಿನ್ನಲ್ಲಿಗೆ ನಾನು ಬರ್ತೀನಿ ಅಂತ ಹೇಳಿ ಇಲ್ಲಿ ಏಕಶಿಲಾ ಬೃಂದಾವನ ನಿರ್ಮಾಣ ಮಾಡು, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಂತೆ. ಇಲ್ಲಿ ಆ ಮರ ತಪಸ್ಸು ಮಾಡ್ತಿದ್ದ ಜಾಗ ಅದು, ಎಂದರೆ ಧ್ಯಾನಕ್ಕೆ ಕೂರ್ತಿದ್ದ ಜಾಗ ಅದು. ಸೊ ಅಲ್ಲಿಂದನೇ ಹೇಳಿದಾಗ ಏಕಶಿಲಾ ಬೃಂದಾವನನ ಇವರು ಅಪ್ಪಣ್ಣಾಚಾರ್ಯರು ನಿರ್ಮಾಣ ಮಾಡಿ ಅಲ್ಲಿಗೆ ಬರುವಂತೆ ಮಾಡಂತೆ. ಪ್ರತಿ 4 ಗಂಟೆಯಲ್ಲಿ ಇವತ್ತು ಕೂಡ ಪ್ರತಿ ಬೆಳಗಿನ ಜಾವ 4 ಗಂಟೆಯಲ್ಲಿ ಅಪ್ಪಣ್ಣಾಚಾರ್ಯರು ಮತ್ತು ರಾಘವೇಂದ್ರ ರಾಯರು ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಅದು ಸುಳ್ಳುವವರಿಗೆ ಸುಳ್ಳಾಗ್ಬೋದು, ನಂಬಿದವರಿಗೆ ಎಂದು ರಾಘವೇಂದ್ರ ರಾಯರು ಕೈ ಬಿಟ್ಟಿಲ್ಲ ಅನ್ನೋದು ನಂಬಿಕೆ ಇದೆ. ಇವತ್ತು ಎಷ್ಟು ಜನ ಬರ್ತಾರೆ ಅನ್ನೋದಕ್ಕೆ ನಿಜ ಅಂತಲೇ ಅಲ್ವಾ ಕಾರಣ, ಅರ್ಥ. ಸೊ ಇದು ಬಿಚ್ಚಾಲಮ್ಮ ದೇವಿ ಆಗಲಿ ನೋಡಿದ್ದು. ಈ ದೇವಸ್ಥಾನ ತುಂಬ ಸ್ಪೆಷಲ್ ಹೇಳ್ಬೇಕಂದ್ರೆ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ದಾರೆ ಅಂತಂದರೆ ನಿಜ ನಂಬೋಕ್ಕೆ ತುಂಬ ಆಶ್ಚರ್ಯ ಅನಿಸುತ್ತೆ. ಇಷ್ಟು ದೊಡ್ಡ ದೇವಸ್ಥಾನ ಬರೀ ಬಾಳೆಹಣ್ಣು ಬೆಲ್ಲದಲ್ಲಿ ನಿರ್ಮಾಣ ಆಗಿದೆ ಅಂದರೆ ತುಂಬ ಆಶ್ಚರ್ಯ. ಯಾಕಂದರೆ ಇವತ್ತಿನ ವಿಜ್ಞಾನ ಕಾಲದಲ್ಲಿ ಎಸ್ಟಿಮೇಟ್ ಮಾಡಿ, ಇಂಜಿನಿಯರಿಂಗ್ ಮಾಡಿ ಎಲ್ಲ ಮಾಡಿದಾಗಲೇ ಒಂದ್ಸಲ ಎಡವಟ್ಟು ಆಗ್ತದೆ. ಅದರಲ್ಲಿ ಬಾಳೆಹಣ್ಣು ಮಾಡೋದು ನಿಜ ದೈವಿ ಶಕ್ತಿ ಎಷ್ಟು ದೊಡ್ಡದಲ್ವಾ. ನೆಕ್ಸ್ಟ್ ನಾವು ಬಂದಿದ್ದು ತುಂಬ ದೂರ ಇತ್ತು. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮಾಡಬೇಕಂತ ಹೊರಟ್ವಿ. ಇದು ಕಲ್ಲುಗಳಲ್ಲೇ ರೆಡಿ ಆಗಿರೋಂಥದ್ದು, ಅಂದರೆ ಯಾರು ಎತ್ತಿಟ್ಟಿರೋಂಥದ್ದಲ್ಲ. ಇದು ಪುಷ್ಪಕ ವಿಮಾನ ಅಂತ ಕರೀತಾರಂತೆ. ಅದೇ ಸೃಷ್ಟಿಯಾಗಿರುವಂಥದ್ದು. ಇಷ್ಟು ದೊಡ್ಡ ಕಲ್ಲುಗಳನ್ನ ಎತ್ತರದಿಂದಲೂ ಎತ್ತಿಡೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಜನಗಳಲ್ಲಿ ಒಂದು ದೊಡ್ಡ ಕಲ್ಲು ಎತ್ತಿಡೋಕ್ಕೆ ಆಗೋದ್ರಿಂದ ಇಷ್ಟು ದೊಡ್ಡ ಬಂಡೆಗಳನ್ನ ಎತ್ತಿಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಹಾಸಿಗೆ ದಿಂಬು ಅಂತಂತಾರೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅದು ಇದೆ ಅಂತ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ
ಕೋತಿಗಳಿದ್ವು, ಅಂದರೆ ಆಂಜನೇಯನೇ. ಸೊ ಇಲ್ಲಿ ಅವುಗಳ ವಾಸಸ್ಥಳ ಅನಿಸುತ್ತೆ. ತುಂಬ ಇದ್ವು ಇಲ್ಲಿ. ಇದರ ಭಯನೂ ಇತ್ತು. ಅಂದರೆ ಇಲ್ಲಿ ಫೋಟೋ ತೆಗೆಯೋದಕ್ಕೆ ಒಳಗಡೆ ಅವಕಾಶ ಇಲ್ಲ, ಸೊ ಫೋಟೋ ತೆಗೆಯೋದಕ್ಕೆ ಆಗಲಿಲ್ಲ. ಇಲ್ಲಿ ನೀರಿನ ಆಕಾಶ ಇದೆ. ಪಂಚಮುಖಿ ಆಂಜನೇಯ ಸ್ವಾಮಿಯವರ ಪ್ರತಿಯೊಂದು ಚಿತ್ರಣವೂ ಇಲ್ಲಿದೆ. ಅಲ್ಲಿಂದ ಬಂದ ತಕ್ಷಣ ನಾವು ತುಂಬ ಹೊಟ್ಟೆ ಹಸಿವಾಗಿತ್ತು. ಊಟಕ್ಕೆ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡಿದ್ವಿ. ಯಾವುದೇ ಥರ ಗಜಿಬಿಜಿ ಇಲ್ಲ. ತುಂಬ ಶಾಂತ ಸ್ವರೂಪವಾಗಿ ಪ್ರತಿಯೊಂದು ಕಡೆಯಷ್ಟು ತುಂಬ ಶಾಂತವಾಗಿತ್ತು ವಾತಾವರಣ. ತುಂಬ ಚೆನ್ನಾಗಿ ಇವತ್ತಿನ ಜರ್ನಿ ಆಯಿತು. ಅಂದರೆ ಇವತ್ತಿನ ಆ ಲೈಟ್ಸು, ಆ ಶಾಂತ ಸ್ವರೂಪವಾದ ವಾತಾವರಣ ಪ್ರತಿಯೊಂದು ಮೆಮೊರಿಯಲ್ಲಿ ಉಳಿಯುವಂಥದ್ದಾಗಿತ್ತು. ನಾವು ಬಂದ ತಕ್ಷಣ ಆಮೇಲೆ ಅಲ್ಲಿ ಬೆಳಗ್ಗೆ ಹೋದ ತಕ್ಷಣ ಹಸುಗಳಿರಲಿಲ್ಲ. ಆಮೇಲೆ ಹಸುಗಳು ಬಂದಿದ್ದು. ನನ್ನ ಮಗ ನನ್ನ ಮೊದಲೇ ಹಸು ಮುಟ್ಟಿರಲಾರ್ದಾಗ ಅವನು ಹಸು ಮುಟ್ಟಿ ಫೋಟೋ ತೆಗೆಸ್ಕೊಂಡ. ಅದು ಪುಟಾಣಿ ಇದೆ ಹಸುಗಳು. ತುಂಬ ಖುಷಿ ಆಗ್ತಿತ್ತು ನೋಡೋದಕ್ಕೆ. ಅವು ಏನೋ ಆಡ್ತಿದ್ವು, ಅದೇ ಅವ್ನು ಭಯ ಪಡೋನು. ಬಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿ ನೋಡ್ತಾ ಇರ್ಬೋದು. ಇಲ್ಲಿರುವಂಥದ್ದು ಪೇಂಟಿಂಗ್ ಮಾಡಿರೋವಂಥದ್ದೇ. ಆದ್ರೂ ಒಂದು ಯಾವುದೋ ಬಾಹುಬಲಿ ಎಲ್ಲ ಫಿಲಮಲ್ಲಿ ಸೆಟ್ ಮಾಡಿದ್ರೆ ಟಾಕೀಸ್ ಇದೆಯಲ್ಲ, ಅದನ್ನು ಮೀರಿಸೋವಂಥ ವಾತಾವರಣ ಇಲ್ಲಿದೆ. ಇದು ಬೃಂದಾವನ್ ಗಾರ್ಡನ್ ವಸತಿ ಗೃಹ ಅಂತಂತೆ. ಇಲ್ಲಿ ಇದು ಏನು ತೆಪ್ಪೋತ್ಸವ ಮಾಡಲಿಕ್ಕೆ ಅಂತ ಇರುವಂಥ ಕಲ್ಯಾಣಿ ಅನಿಸುತ್ತೆ. ನಾನು ಕೆಲವೊಂದಷ್ಟು ವಿಡಿಯೋದಲ್ಲಿ ನೋಡಿದ್ದೀನಿ. ಇದೇ ಕಲ್ಯಾಣಿ ಅದು. ಇಲ್ಲಿ ರಾಯರ ಉತ್ಸವ ಮಾಡಲಿಕ್ಕೆ ಒಳಗಡೆ ತೊಗೊಂಬಂದು ಇದರಲ್ಲಿ ಕಾರಂಜಿ ಎಲ್ಲ ಬರ್ತದೆ. ಇದನ್ನು ಕೂಡ ಫೋಟೋ ತೆಕ್ಕೊಂಡೆ ನಾನು. ಇಲ್ಲಿ ರಾಯರನ್ನ ಕೂರಿಸ್ತಾರೆ. ಇಲ್ಲೆಲ್ಲ ಕೂರಿಸಿ ಉತ್ಸವಗಳನ್ನ, ಅಂದರೆ ತೆಪ್ಪೋತ್ಸವ ಏನು ಮಾಡ್ತಾರೋ, ಕಲ್ಯಾಣಿಯಲ್ಲಿ ಏನಾದರೂ ಮಾಡಿದರೆ ಇದೇ ಸ್ಥಳದಲ್ಲಿ ಮಾಡುವಂಥದ್ದು. ನನ್ನ ಮಗ ಕೂಡ ಇಲ್ಲಿ ತಾವರೆ ಎಲ್ಲ ಆಡಿದ್ನೆಲ್ಲ ನೋಡ್ದ. ಇದು ಔಟ್ಸೈಡಲ್ಲಿ ಮಂಚಾಲಮ್ಮ ದೇವಸ್ಥಾನ. ಇದು ಮಂಚಾಲಮ್ಮ ದೇವಸ್ಥಾನ ಈಸ್ ವೆರಿ ಇಂಪಾರ್ಟೆಂಟು. ರಾಯರು ಇಲ್ಲಿ ತಂಗೋದಕ್ಕೆ, ಅಂದರೆ ಇಲ್ಲಿ ನೆಲೆ ನಿಲ್ಲಿಸಲಿಕ್ಕೆ ಮೊದಲು ಅವಕಾಶ ಕೊಟ್ಟಿದ್ದೆ ಮಂಚಾಲಮ್ಮ ದೇವರು. ಈ ತಾಯಿನೇ ಅವರು ಅವಕಾಶ ಕೇಳಿದಾನೆ, ಇರ್ಬೋದಾ, ಇಲ್ಲಿ ನೆಲೆ ನಿಲ್ಲಕ್ಕೆ ಅವಕಾಶ ಕೊಡ್ತೀರಾ ಅಂತ. ಸೊ ಮಂಚಾಲಮ್ಮ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಬೃಂದಾವನ ಸೃಷ್ಟಿಯಾಗಿದ್ದು. ಸೊ ಈ ತಾಯಿಗೆ ಫಸ್ಟ್ ನಮಿಸಿ ನಾವು ರಾಘವೇಂದ್ರ ರಾಯರನ್ನ ದರ್ಶನ ಮಾಡಬೇಕಂತೆ. ಅವರೇ ಹೇಳಿದಂತೆ, ರಾಘವೇಂದ್ರ ರಾಯರೇ, ನಿನ್ನ ದರ್ಶನ ಆದ ನಂತರ ನನ್ನ ದರ್ಶನ ಮಾಡಬೇಕು ನನ್ನ ಭಕ್ತರು ಅಂತ ಹೇಳಿ. ಸೊ ಅದೇ ಥರ ವಾಡಿಕೆ ಇಲ್ಲಿ ಈಗಲೂ ನಡೀತಾ ಇದೆ. ನಮಗೆ ಫಸ್ಟ್ ಇದು ಮಂಚಾಲಮ್ಮ ದೇವಸ್ಥಾನ ಫಸ್ಟ್ ಕೇಳಿದ್ರೆ ನಮಗೆ ಕ್ಲಾರಿಟಿ ಸಿಗಲಿಲ್ಲ. ಅದರಿಂದ ನಾವು ದರ್ಶನ ಮಾಡ್ಕೊಂಡು ನಂತರ ಮಂಚಾಲಮ್ಮ ದೇವಿ ದರ್ಶನ ಮಾಡಿದ್ವಿ. ಆದರೆ ತಾಯಿ ದರ್ಶನ ಕೂಡ ಖಂಡಿತವಾಗ್ಲೂ ಆಯಿತು. ಸೊ ನಮಗೆ ಖುಷಿ ಆಯಿತು. ಪ್ರತಿಯೊಬ್ಬರು ನೀವು ಕೂಡ ಹಂಗೆ ಮಾಡಿ. ನೀವು ಹೋಗಿ ದರ್ಶನ ಆದಮೇಲೆ ನಂತರ ರಾಘವೇಂದ್ರ ರಾಯರ ದರ್ಶನ ಮಾಡಿ ನೋಡ್ತಾ ಇರ್ಬೋದು. ಎಲ್ಲೋ ನಾವು ಯಾವುದೋ ಫಿಲಮ್ ಥಿಯೇಟ್ರಿಗೇನೋ ಬಂದಿದ್ದೀವಿ ಅನಿಸುತ್ತೆ, ಅಷ್ಟು ಚೆಂದ ಇದೆ ವಾತಾವರಣ. ಆ ಗೋಲ್ಡ್ ಕಲರ್ ಪೇಂಟು, ಅಲ್ಲಿ ಚಿತ್ರಣ ಮಾಡೋದು ಪ್ರತಿಯೊಂದು ಚಿತ್ರಗಳು ನಿಜ ಕಣ್ಣಿಗೆ ಮನಸ್ಸಿಗೆ ಹಬ್ಬ ಅನಿಸುತ್ತೆ ವಾತಾವರಣ. ಆ್ಯಂಡ್ ಇಲ್ಲಿರೋ ಅಂಥದ್ದು ಅಷ್ಟು ಕ್ಲೀನ್ ಇದೆ ವಾತಾವರಣ, ಅಷ್ಟು ಪೀಸ್ಫುಲ್ಲಾಗಿದೆ ವಾತಾವರಣ. ಯಾವುದೇ ಗಜಿಬಿಜಿ ವಾತಾವರಣ ಇಲ್ಲ. ಇಂಥ ಧರ್ಮಕ್ಷೇತ್ರದಲ್ಲಿ ಬಂದಿದ್ದು ನಮಗೂ ತುಂಬ ಖುಷಿ ಆಯಿತು. ಅಲ್ಲಿ ಗಿಣಿಶಾಸ್ತ್ರ ಕೂಡ ಕೇಳ್ತಾರೆ. ಗಿಣಿಶಾಸ್ತ್ರ ಮುಂದೆ ಆಗೋದು ಯಾಕೆ ಕೇಳ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಒಂದೇನು ಆ ಪುಟಾಣಿ ಮೂಕ ಪಕ್ಷಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಅಷ್ಟೇ. ಊಟ ಮುಗಿಸ್ಕೊಂಡು ನಮ್ಮ ಪಯಣ ಬಂತು. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ನಾವು ನಮ್ಮ ಬಸ್ ಇಟ್ಕೊಂಡು ಹೊರಟ್ವಿ. ಪ್ರತಿಯೊಂದು ಫೋಟೋ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ತುಂಗಭದ್ರೆ, ಏಕಶಿಲಾ, ಬೃಂದಾವನ, ಪ್ರತಿಯೊಂದು ಇಲ್ಲಿ ರಾಯರನ್ನ ಬಳಸ್ತಿದ್ದ ಒಳ್ಕಲ್ಲುಗಳು, ರಾಯರಿಗೆ ಅಂತ ಬಳಸ್ತಿದ್ದ ಒಳ್ಕಲ್ಲು, ರಾಯರಿಗೆ ಅಂತ ಬಳಸ್ತಿದ್ದ ಅಪ್ಪಣಾಚಾರ್ಯರು ಬಳಸ್ತಿದ್ದ ಒಳ್ಕಲ್ಲು. ನೆಕ್ಸ್ಟು ಇದು ಉಗ್ರ ನರಸಿಂಹಮೂರ್ತಿಗಳು ಎಲ್ಲದು ಫೋಟೋ ತೆಗೆಯೋದಕ್ಕೆ ಅವಕಾಶ ಸಿಕ್ತು. ಮಾತ್ರ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಮಾತ್ರ ಸಿಗಲಿಲ್ಲ. ಇದು ಬಿಚ್ಚಲಮ್ಮನ ದೇವಸ್ಥಾನ. ಇದೇ ನೋಡಿ, ಬಾಳೆಹಣ್ಣು ಬೆಲ್ಲಲ್ಲಿ ಕಟ್ಟಿರುವಂಥದ್ದು. ಇದು ಔಟ್ಲುಕ್ ಈಸ್ ತುಂಗಭದ್ರಾ ಹರಿದು ಇದು ವಿಶ್ರಾಂತಿ ಸ್ಥಳ ರಾಘವೇಂದ್ರ ರಾಯರದು. ತುಂಬ ಚೆಂದ ಉಂಟು. ಆದರೆ ಅವರು ಅಷ್ಟು ನೀಟಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಅದೇ ಖುಷಿ ಪಡೋವಂಥ ವಿಚಾರ. ಸೊ ನನಗಂತೂ ತುಂಬ ಖುಷಿ ಆಯಿತು. ನಿಮಗೇನು ಅನ್ನಿಸ್ತು? ನೀವು ಈಗ ತುಂಬ ಚೆನ್ನಾಗಿ ಹೋಗ್ತಿದ್ದಾರೆ. ರಾಘವೇಂದ್ರ ಲೀಲೆ ಅಂದ್ಕೊಂಡು ರಾಯರನ್ನ ಅವರೇ ಕರೆಸ್ಕೊತಾರಂತೆ ಸಮಯ ಬಂದಾಗ. ಸೊ ನಮಗೂ ಇವತ್ತು ನಿನ್ನೆ ಅವಕಾಶ ಸಿಕ್ಕನ್ಸುತ್ತೆ, ನಾವು ಕೂಡ ದರ್ಶನ ಮಾಡಿದ್ವಿ. ನೀವು ದರ್ಶನ ಮಾಡಿ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿ ಪೀಸ್ಫುಲ್ ಅನ್ನಿಸ್ತು, ಒಳ್ಳೆತನ ಅನ್ನಿಸ್ತು ಕಮೆಂಟ್ ಮಾಡಿ. ನನ್ನ ಮಗ ನಾನು ಹೆಂಗೆ ಹೋಗ್ತೀನೋ ಹಾಗೇ ಬರೋನು. ಸೊ ನಾನು ಇಲ್ಲಿ ರಾಯರಿಗೆ ಶಿರಬಾಗಿ ನಮಸ್ಕರಿಸಿ ನನ್ನ ಬೇಡಿಕೆಗಳನ್ನ ಅವ್ರಿಗೆ ಹೇಳಿಕೊಂಡು ನಡೆದೆ.
ನನಗಂತೂ ತುಂಬ ಮೆಮೊರೇಬಲ್ ಅನ್ನಿಸ್ತು. ಮಾರ್ಚ್ ತಿಂಗಳ ಮೆಮೊರೇಬಲ್ ಏನಂದರೆ ಮಂತ್ರಾಲಯದಲ್ಲಿ ದರ್ಶನ ಮಾಡಿದ್ದು ಅಂತ ಹೇಳ್ಬೋದು. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಏನು ತಪ್ಪಿದೆ, ಏನು ಅನ್ನಿಸ್ತು ನಿಮಗೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.